ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜುಲೈ 19 ಮತ್ತು 20ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ದೇಶದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕೆ ಆರಂಭಿಸಿದ ಸಹಾಯವಾಣಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೂರನೇ ಆಪ್ಷನ್ನು 1933 ಅಂದ್ರೆ 1933 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದರ ಮೇಲೆ ಪ್ರಶ್ನೆಯನ್ನು ಯಾಕೆ ಕೇಳಲಾಗಿದೆ ನೋಡಿ, ದೇಶದ ಮೊದಲ ಡ್ರಗ್ ಸಹಾಯವಾಣಿ 1933ಗೆ ಸಚಿವ ಅಮಿತ್ ಶಾ ಚಾಲನೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಅದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೀವೆಲ್ಲ ಅನ್ಕೋಬಹುದು ಈ ತರ ಪ್ರಶ್ನೆ ಕೇಳ್ತಾರೆ ಸರ್ ಅಂತ. ನೋಡಿ, ಈ ತರ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ದಿಸ್ ಒನ್ ಆಫ್ ದಿ ಏನಂದ್ರೆ ಇದೊಂದು ಇನಿಷಿಯೇಟಿವ್, ಡ್ರಗ್ಸ್ ಅನ್ನ ಒಂದು ಮಾದಕ ಡ್ರಗ್ಸ್ ಗಳನ್ನ ಏನ್ ಸಾಗಾಣಿಕೆ ಆಗುತ್ತೆ ಅದನ್ನ ನಿಗ್ರಹ ಮಾಡಕ್ಕೆ ಇದೊಂದು ಏನಂದ್ರೆ ಒಂದು ಬೋಲ್ಡ್ ಸ್ಟೆಪ್ ಅಂತಾನೆ ಹೇಳ್ಬೋದು. ನೋಡಿ, ದೇಶದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕೆಂದೇ ಕೇಂದ್ರ ಸರ್ಕಾರ ಆರಂಭಿಸಿರುವ ಪ್ರತ್ಯೇಕ ಸಹಾಯವಾಣಿ 1933ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆಯನ್ನ ನೀಡಿದ್ದಾರೆ. ಈ ಸಹಾಯವಾಣಿ ಸಂಖ್ಯೆ ದಿನದ 24 ಗಂಟೆ ಏನಾಗುತ್ತೆ ಕಾರ್ಯವನ್ನು ನಿರ್ವಹಿಸಲಿದೆ. ಯಾವುದೇ ವ್ಯಕ್ತಿ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ದೂರು, ಸಲಹೆ ಹಾಗೂ ಮಾಹಿತಿಯನ್ನು ಇದರಲ್ಲಿ ಹಂಚಿಕೊಳ್ಳುವುದು, ಇದರ ಕರೆ ಮಾಡುವುದರ ಜೊತೆಗೆ ಮಾಹಿತಿಯನ್ನು ಗುಪ್ತವಾಗಿ ಇಡಲಾಗುತ್ತದೆ. ಆಯ್ತಾ, ಇಲ್ಲಿ ಏನಂದ್ರೆ ಈ ಒಂದು ನಂಬರ್ ದಟ್ ಈಸ್ 1933 ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಇಫ್ ಸಪೋಸ್ ಯಾವುದೇ ವ್ಯಕ್ತಿ ಮಾದಕ ವಸ್ತುಗಳನ್ನ, ಮಾದಕ ಡ್ರಗ್ಸ್ ಗಳನ್ನ ಏನಾದರೂ ಸಾಗಾಣಿಕೆ ಮಾಡ್ತಿದ್ರೆ, ಅವ್ನು ಡಿಸ್ಟ್ರಿಬ್ಯೂಟೆಡ್ ಮಾಡ್ತಿದ್ರೆ, ಆ ಸಂದರ್ಭದಲ್ಲಿ ಅವನ ವಿರುದ್ಧವಾಗಿ ದೂರನ್ನು ನೀಡಕ್ಕೆ ಮತ್ತು ಅದರ ಬಗ್ಗೆ ಒಂದು ಸಲಹೆಯನ್ನು ಪಡ್ಕೊಳ್ಳಕ್ಕೆ ಆ ಒಂದು ನಂಬರ್ಗೆ ಕರೆ ಮಾಡಿಬಿಟ್ಟು ಮತ್ತೆ ಯಾವುದು 1933 ಅಂತಕ್ಕಂಥದ್ದು ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚಾಲನೆಯನ್ನ ನೀಡಿದ್ದಾರೆ. ಇದು ತಮ್ಮ ತಲೆಯಲ್ಲಿ ಇರಬೇಕು, ಯಾಕಂದ್ರೆ ನಿಮಗೆ ನ್ಯೂಸ್ ಕಾಂಟ್ಯಾಕ್ಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದರೊಂದಿಗೆ ನೋಡ್ರಿ, ಈ ಒಂದು ವೆಬ್ಸೈಟ್ ಅಂದ್ರೆ ಜಿಮೇಲ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮೇಲ್ ವಿಳಾಸ ಹಾಗೂ ಈ ಒಂದು ವೆಬ್ಸೈಟ್ ಅನ್ನ ಉದ್ಘಾಟಿಸಿದ್ದಾರೆ. ಈ ವೆಬ್ಸೈಟ್ ಅಲ್ಲಿ ಕೂಡ ನೀವು ಏನ್ ಮಾಡಬಹುದು, ಆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು ಮತ್ತು ಈ ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಆ ಪರ್ಟಿಕ್ಯುಲರ್ ಮಾದಕ ವಸ್ತುಗಳ ಬಗ್ಗೆ ಏನ್ ಮಾಡಬಹುದು, ನೀವು ಇನ್ಫಾರ್ಮೇಶನ್ ಗೌರ್ಮೆಂಟ್ಗೆ ಕೊಡಬಹುದು. ಸಾರ್ವಜನಿಕರು ಇದರಲ್ಲಿ ಯಾವುದಕ್ಕಾದರೂ ಮಾದಕ ವಸ್ತು ಮಾರಾಟ, ಖರೀದಿ, ಸರಬರಾಜು ಇತ್ಯಾದಿ ದೂರುಗಳನ್ನ ಕಳಿಸಬಹುದಾಗಿದೆ. ಅರ್ಥ ಆಯ್ತಾ? ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಅಲ್ಲಿ ಶೇರ್ ಮಾಡಬಹುದು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಯಾರು ನಮ್ಮ ಮ್ಯಾಗಝಿನ್ಸ್ ಗಳನ್ನ ತಗೊಂಡಿಲ್ಲ, ನಿಮಗೆ ಮ್ಯಾಗಝಿನ್ಸ್ ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಯಾವ ತರ ಕ್ಲಾಸ್ ಅಲ್ಲಿ ನಿಮಗೆ ಕ್ವಾಲಿಟಿ ಕಂಟೆಂಟ್ ಮೇಂಟೈನ್ ಮಾಡ್ತಾ ಇದೀವಿ, ಅದಕ್ಕಿಂತಲೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಅದಕ್ಕಿಂತಲೂ ನಿಮಗೆ ಹೆಚ್ಚಿಗೆ MCQs ಗಳನ್ನ ಕೊಡಲಾಗುತ್ತೆ ಇನ್ಫಾರ್ಮೇಟಿವ್ ಆಗಿ. ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕಷ್ಟು 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024 720 ಆಗುತ್ತೆ. 2022 ಜಾನ್ ಟು ಜೂನ್ 2024 12 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಸಿಗುತ್ತೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ ತಮಗೆ ಸಾಫ್ಟ್ ಫಾರ್ಮೆಟ್ ಅಲ್ಲಿ ಅಥವಾ PDF ಫಾರ್ಮೆಟ್ ಅಲ್ಲಿ ಕಳಿಸ್ಕೊಡ್ತೀವಿ ನಾವು. ನೀವು ಪ್ರಿಂಟ್ ತಗೊಂಡು ಎಲ್ಲಿ ಬೇಕಾದಲ್ಲಿ ಓದ್ಕೋಬಹುದು. ಅರ್ಥ ಆಯ್ತಾ? ನೋಡಿ, ನಿಮಗೆ ಈ ತರ ಒಂದು 1.5 ಲಕ್ಷಕ್ಕಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರತಕ್ಕಂಥ ಚಾನಲ್, ಸುಮಾರು 2 ವರ್ಷಗಳ ಕಾಲ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಇಂದಾಗಿ ಸರ್ ನೀವು ಪೇ ಮಾಡಿದ್ರೆ ಕಳಿಸ್ತಿರೋ ಇಲ್ವೋ ಈ ಡೌಟ್ ಬೇಡ. ಅರ್ಥ ಆಯ್ತಾ? 100% ನೀವು ಪೇ ಮಾಡಿದ್ರೆ ನಿಮಗೆ ಕಳಿಸ್ತೀವಿ. ನಾವು ಹಾರ್ಡ್ ಕಾಪಿ ಕಳಿಸಲ್ಲ, ನಿಮಗೆ ಸಾಫ್ಟ್ ಕಾಪಿ ಕಳಿಸ್ತೀವಿ. ಇದು ಸ್ಪಷ್ಟತೆ ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥಾಯ್ತಾ? ಸುಮಾರು ಜನ ಕೇಳ್ತಾ ಇದ್ರು, ಅದಕ್ಕೆ ನಾನು ನಿಮಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಏನಂದ್ರೆ, ಸರ್ ನಿಮ್ಮ ಮ್ಯಾಗ್ಝಿನ್ ಓದೋದ್ರಿಂದ ಹೆಲ್ಪ್ ಆಗುತ್ತೇನು, ಸರ್ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೇನು, ಈ ಪ್ರಶ್ನೆ ನೀವು ಕೇಳಬಾರ್ದು. ಯಾಕಂದ್ರೆ ನಿಮಗೆ ಪ್ರೂಫ್ ಸಮೇತ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ. ಅರ್ಥಾಯ್ತಾ? ಲಾಸ್ಟ್ ಟೈಮ್ ನಿಮಗೆ ಒಂದು FDA ಎಕ್ಸಾಮ್ ಏನ್ ನಡೆಸಿತ್ತು, ಇದು KE ಇದು ಅದ್ರ ತೋರಿಸಿದೀವಿ. ಆಮೇಲೆ ಕಲ್ಯಾಣ ಕರ್ನಾಟಕದ ಕಂಡಕ್ಟರ್ ಹುದ್ದೆಗಳಲ್ಲಿ ಯಾವ ತರ ಪ್ರಶ್ನೆಗಳು ಕೇಳಿದೆ ಅಂತಕ್ಕಂಥ ತೋರಿಸಿದೀವಿ. ಅಥವಾ ಎಲ್ಲಾ ಎಕ್ಸಾಮ್ ದನ್ನ ನಾವು ತೋರಿಸಿದೀವಿ ನಿಮ್ಗೆ ಕ್ಲಿಯರ್ ಆಗಿ. ಮತ್ತೆ ಆ ಡೌಟ್ ನಿಮ್ಮ ಮೇಲೆ ಬೇಡ. ನೀವು ಕಂಟಿನ್ಯೂಸ್ ಕ್ಲಾಸ್ ಅನ್ನ ಫಾಲೋ ಮಾಡಿ, ಅದನ್ನ ರಿವೈಸ್ ಮಾಡಿ, ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳೋದಾದ್ರೆ, ಚಂಡೀಪುರ ವೈರಸ್ ಅನ್ನು ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ, ಇದಕ್ಕೆ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಯಾವುದೂ ಆಪ್ಷನ್ ಕೊಟ್ಟಿಲ್ಲ. ನೋಡಿ, ಗುಜರಾತ್ನ ಸಬರ್ಕಾಂತ್ ಜಿಲ್ಲೆಯಲ್ಲಿ ಚಂಡೀಪುರ ವೈರಸ್ ಸೋಂಕಿಗೆ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಅರ್ಥ, ಈ ಚಂಡೀಪುರ ವೈರಸ್ ಅಂತಕ್ಕಂಥದ್ದು ಮೊದಲ ಬಾರಿಗೆ ಕೇಳಿದ್ದಾರೆ. ಮೊದಲು ಕೇಳಿದಾರೆ ಅಂದ್ರೆ ಇದಕ್ಕೆ ಯಾವ್ದಂದ್ರೆ ಮಹಾರಾಷ್ಟ್ರ ಆಗುತ್ತೆ. ಆಯ್ತಾ? ಇತ್ತೀಚೆಗೆ ಅಂತ ಕೇಳಿದ್ರೆ ಯಾವ್ದು ಬರುತ್ತೆ? ಗುಜರಾತ್.
ಇತ್ತೀಚೆಗೆ ಕೇಳಿದ್ರೆ ಗುಜರಾತ. ಮೊದಲ ಯಾವ ರಾಜ್ಯದಲ್ಲಿ ಕಾಣಿಸ್ಕೊಂಡಿತ್ತು ಅಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಂಡಿದೆ. ಬಟ್ ಇದು ನ್ಯೂಸ್ ಅಲ್ಲಿ ಯಾಕಿದೆ ಅಂತಕ್ಕಂಥ ನೋಡ್ತಾ ಬಂದಾಗ ಗುಜರಾತಿನ ಒಂದು ಸಬರ್ಕಾಂತ್ ಜಿಲ್ಲೆಯ ಚಂಡೀಪುರ್ ವೈರಸ್ ಸೋಂಕಿಗೆ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆಯ್ತಾ, ಇತ್ತೀಚೆಗೆ ಏನಾದರೆ ಇದು ಮತ್ತೆ ಏನಾಗಿದೆ ಅಂದ್ರೆ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಯಾವುದು ಚಂಡೀಪುರ್ ವೈರಸ್ ಅಂತಕ್ಕಂಥದ್ದು. ಇದರಿಂದ ಯಾವ ಒಂದಗೋಸ್ಕರ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿದೆ ಅಂದ್ರೆ ಇದು ಗುಜರಾತ್ ನಲ್ಲಿ ಮತ್ತೆ ಏನಾಗ್ತಾ ಇದೆ, ಕೇಸಸ್ಗಳು ಉಲ್ಬಣಗೊಳ್ತಾ ಇದಾವೆ. ಸೊ ಆದ್ದರಿಂದ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿದೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ನಾವು. ಚಂಡೀಪುರ್ ವೈರಸ್ ಅಂತಕ್ಕಂಥದ್ದು ಇದು ಒಂದು ರಾಬ್ಲೋ ವಿರಿಡೆ ಕುಟುಂಬಕ್ಕೆ ಸೇರಿದ ವೈರಸ್ ಆಗಿದೆ. ಆಯ್ತಾ, ಇದು ಒಂದು ಏನಂದ್ರೆ ವೈರಸ್ ಹೆಸರಲ್ಲಿ ಹೇಳುತ್ತೆ. ಇದು ಒಂದು ವೈರಸ್ ಯಾವ ಕುಟುಂಬಕ್ಕೆ ಸೇರಿದಂದ್ರೆ ರಾಬ್ಲೋ ವಿರಿಡೆ ಅಂತಕ್ಕಂಥ ಕುಟುಂಬ. ವೈರಸ್ ಸೊಳ್ಳೆಗಳು, ಉಣ್ಣೆ ಮತ್ತು ಮರಳು ನೊಣಗಳಂತ ಸ್ಯಾಂಡ್ ಫ್ಲೈಸ್ ವಾಹಕಗಳ ಮೂಲಕ ಇದನ್ನ ಹರಡುತ್ತೆ. ಆಯ್ತಾ, ಇವು ಅಂದ್ರೆ ನಿಮಗೆ ಗೊತ್ತಿದೆ ವೈರಸ್ ಅಂತಕ್ಕಂಥದ್ದು ನಾವೇನಂದ್ರೆ ಒಂದು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಎರಡರಲ್ಲಿ ನಾವು ಏನ್ ಬಂದ್ರೆ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಯಾವಾಗ ಅದು ಒಂದು ಲಿವಿಂಗ್ ಥಿಂಗ್ಸ್ ಅಲ್ಲಿ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಹೋಸ್ಟ್ ಅಲ್ಲಿ ಹೋಗುತ್ತೆ, ಒಂದು ಲಿವಿಂಗ್ ತರ ಆಕ್ಟ್ ಆಗುತ್ತೆ. ಯಾವಾಗ ಹೋಸ್ಟ್ ಸಿಗಲ್ಲ ಅದು ನಾನ್ ಲಿವಿಂಗ್ ತರ ಆಕ್ಟ್ ಆಗುತ್ತೆ. ಸೊ ಅದಕ್ಕೆ ಈ ವೈರಸ್ಗಳೇನ್ ಬೇಕಂದ್ರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಸಾಗಕ್ಕೆ ಅವು ತನ್ನಿಂದ ತಾನೇ ಹೋಗಲ್ಲ. ಅವುಗಳು ಏನ್ ಬೇಕಾಗುತ್ತೆ, ವೆಕ್ಟರ್ ಬೇಕಾಗುತ್ತೆ. ಸೊ ವೆಕ್ಟರ್ ಅಂದ್ರೆ ಸ್ಯಾಂಡ್ ಫ್ಲೈಸ್ ಮುಖಾಂತರ, ಉಣ್ಣೆಗಳ ಮುಖಾಂತರ, ವೈರಸ್ ಸೊಳ್ಳೆಗಳ ಮುಖಾಂತರ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಇದನ್ನ ಮೊದಲ ಬಾರಿಗೆ 1965ರಲ್ಲಿ ಮಹಾರಾಷ್ಟ್ರದ ಚಂಡೀಪುರ ಗ್ರಾಮದಲ್ಲಿ ಕಂಡು ಬಂದಿದ್ರಿಂದ ಚಂಡೀಪುರ್ ವೈರಸ್ ಅಂತ ಹೆಸರಿಡಲಾಗಿದೆ. ಚಂಡೀಪುರ್ ವೈರಸ್ ಅಂತ ಹೆಸರು ಯಾಕೆ ಬಂದಿದೆ, ಮೊಟ್ಟ ಮೊದಲ ಬಾರಿಗೆ ಈ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡಿದೆ. ಬಟ್ ವೇರ್ ಇಸ್ ಚಂಡೀಪುರ್ ಇಸ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ಯಾವರಲ್ಲಿ 1965ರಲ್ಲಿ ಇದನ್ನು ಕಂಡು ಹಿಡಿಯಲಾಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅಡಿಯನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ಭಾರತವನ್ನು ಹೊರತುಪಡಿಸಿ ಸೆನೆಗಲ್ ಮತ್ತು ನೈಜೀರಿಯಾದಲ್ಲಿ ಕಂಡು ಬಂದಿದೆ ಇದು. ಆಯ್ತಾ, ಸೆನೆಗಲ್ ಮತ್ತು ನೈಜೀರಿಯಾದಲ್ಲಿ ಕೂಡ ಬಂದಿದೆ. ವೈರಸ್ ಪ್ರಧಾನವಾಗಿ 2 ರಿಂದ 16 ವರ್ಷದೊಳಗೆ ಮಕ್ಕಳಿಗೆ ತಗುಲುತ್ತದೆ. ಅರ್ಥಾಯ್ತಾ, ಮೇನ್ಲಿ ಇಟ್ ಟಾರ್ಗೆಟ್ಸ್ ದಿ ಚಿಲ್ಡ್ರನ್ಸ್ಗಳಿಗೆ ಏನ್ ಮಾಡುತ್ತೆ, ಇದು ಟಾರ್ಗೆಟ್ ಮಾಡುತ್ತೆ. ಇದು ರೇಬಿಸ್ಗೆ ಕಾರಣವಾಗುವ ವೈರಸ್ನ ಸಂಬಂಧವನ್ನು ಹೊಂದಿದೆ. ಆಯ್ತಾ, ರೇಬಿಸ್ಗೆ ಕಾರಣವಾಗುವ ವೈರಸ್ನ ಸಂಬಂಧ, ಅದ್ರ ಜೊತೆ ಒಂದು ನಿಕಟ ಸಂಬಂಧ ಹೊಂದಿರತಕ್ಕಂಥ ರೋಗ ಈ ಒಂದು ವೈರಸ್. ಇದು ಅದು ಚಂಡೀಪುರ್ ವೈರಸ್ ಅಂತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ UN ವಾಟರ್ ಕನ್ವೆನ್ಷನ್ಗೆ ಸಹಿ ಹಾಕಿದ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಐವರಿ ಕೋಸ್ಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇತ್ತೀಚೆಗೆ ಐವರಿ ಕೋಸ್ಟ್ UN ವಾಟರ್ ಕನ್ವೆನ್ಷನ್ಗೆ ಸಹಿ ಹಾಕಿದೆ. ಇದು ಕನ್ವೆನ್ಷನ್ಗೆ ಸಹಿ ಹಾಕಿದ ಆಫ್ರಿಕಾದ 10ನೇ ರಾಷ್ಟ್ರವಾಗಿದೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಇತ್ತೀಚೆಗೆ UN ವಾಟರ್ ಕನ್ವೆನ್ಷನ್ಗೆ ಸಹಿ ಹಾಕಿದ ಆಫ್ರಿಕಾದ 10ನೇ ರಾಷ್ಟ್ರ ಯಾವ್ದು ಅಂತ ಕೇಳಿದ್ರ ಐವರಿ ಕೋಸ್ಟ್ ಅಂತಕ್ಕಂಥ ರಾಷ್ಟ್ರ. ಸೊ ಯಾವ ಕನ್ವೆನ್ಷನ್, UN ವಾಟರ್ ಕನ್ವೆನ್ಷನ್. ಆಫ್ರಿಕಾದ ಎಷ್ಟನೇ ರಾಷ್ಟ್ರ, 10ನೇ ರಾಷ್ಟ್ರ. ನೋಡಿ, UN ವಾಟರ್ ಕನ್ವೆನ್ಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಇದನ್ನ 1992ರಲ್ಲಿ ಹೆಲಿಂಗ್ಸ್ ಅಳವಡಿಸಿಕೊಳ್ಳಲಾಯಿತು. ಹೆಲಿಂಗ್ಸ್ ಅಲ್ಲಿ ಅಳವಡಿಸಿಕೊಳ್ಳಲಾಯಿತು ಮತ್ತು ಇದು 1996ರಲ್ಲಿ ಜಾರಿಗೆ ಬಂದಿತ್ತು. ಮೊಟ್ಟ ಮೊದಲನೇ ಬಾರಿಗೆ 1992ರಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಯಿತು. ಮತ್ತೆ 1996ರಲ್ಲಿ ಏನಾಯ್ತು ಜಾರಿಗೆ ಬಂದಿರತಕ್ಕಂಥದ್ದು. ಇದನ್ನು ಕನ್ವೆನ್ಷನ್ ಆನ್ ಪ್ರೊಟೆಕ್ಷನ್ ಅಂಡ್ ಯೂಸ್ ಆಫ್ ಟ್ರಾನ್ಸ್ ಬೌಂಡರಿ ವಾಟರ್ ರಿಸೋರ್ಸ್ ಇಂಟರ್ನ್ಯಾಷನಲ್ ಲೇಕ್ ಎಂದು ಕೂಡ ಕರೆಯುತ್ತಾರೆ. ಆಯ್ತಾ, UN ವಾಟರ್ ಕನ್ವೆನ್ಷನ್ ಅನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಏನಂದ್ರೆ ಕನ್ವೆನ್ಷನ್ ಆನ್ ಪ್ರೊಟೆಕ್ಷನ್ ಅಂಡ್ ಯೂಸ್ ಆಫ್ ಟ್ರಾನ್ಸ್ ಬೌಂಡರಿ ವಾಟರ್ ರಿಸೋರ್ಸಸ್ ಆನ್ ಇಂಟರ್ನ್ಯಾಷನಲ್ ಲೇಕ್ಸ್ ಅಂತಾನು ಕೂಡ ಕರೆಯಲಾಗುತ್ತೆ. ಯಾವುದು, UN ವಾಟರ್ ಕನ್ವೆನ್ಷನ್. ಇದು ಜಾರಿಗೆ ಬಂದದ್ದು 1996. ಇತ್ತೀಚೆಗೆ ಸಹಿ ಹಾಕಿರ್ತಕ್ಕಂಥ ದೇಶ ಐವರಿ ಕೋಸ್ಟ್ ಅಂತಕ್ಕಂಥದ್ದು. ದ್ಯಾಟ್ಸ್ ಬಿಕಮ್ ದ 10th ನೇಷನ್ ಫ್ರಮ್ ದ ಆಫ್ರಿಕನ್ ಕಾಂಟಿನೆಂಟ್. ಜಲ ಸಂಪನ್ಮೂಲ ಸುಸ್ಥಿರ ನಿರ್ವಹಣೆ, ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಅನುಷ್ಠಾನ ಮತ್ತು ಘರ್ಷಣೆಗಳ ತಡೆಗಟ್ಟುವಿಕೆ, ಶಾಂತಿ ಮತ್ತು ಪ್ರಾದೇಶಿಕ ಏಕೀಕರಣ ಉದ್ದೇಶವು ಅನನ್ಯವಾಗಿರ್ತಕ್ಕಂಥ ಇದೊಂದು ಕಾನೂನುಬದ್ಧ ಶಾಸನವಾಗಿದೆ, ಅಂದ್ರೆ ಸಾಧನವಾಗಿದೆ. ಇಟ್ ಇಸ್ ಒನ್ ಆಫ್ ದಿ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂದ್ರೆ ಇಂಟರ್ನ್ಯಾಷನಲ್ ಸಂಸ್ಥೆಗಳು ಅಥವಾ ದೇಶಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಇದೊಂದು ಕಾನೂನುಬದ್ಧ ಸಾಧನವಾಗಿದ್ದು ಇದರ ಪ್ರಮುಖ ಉದ್ದೇಶ ಜಲ ಸಂಪನ್ಮೂಲಗಳ ಒಂದು ಸುಸ್ಥಿರ ನಿರ್ವಹಣೆ. ಆಯ್ತಾ, ಮತ್ತು ಜಲ ಸಂಪನ್ಮೂಲ ರಿಲೇಟೆಡ್ ಏನಾದರೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಇದರ ಇತಿಹಾಸ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಇದನ್ನು ಮೂಲತಃ ಪ್ಯಾನ್ ಯುರೋಪಿಯನ್ ಪ್ರದೇಶಕ್ಕೆ ಪ್ರಾದೇಶಿಕ ಚೌಕಟ್ಟಾಗಿ ಮಾತುಕತೆಯನ್ನು ನಡೆಸಲಾಯಿತು. UN ವಾಟರ್ ಕನ್ವೆನ್ಷನ್ ಅಂತಕ್ಕಂಥದ್ದು ತಿದ್ದುಪಡಿಯ ಕಾರ್ಯವಿಧಾನವನ್ನು ಅನುಸರಿಸಿ ಮಾರ್ಚ್ 2016ರಿಂದ ಎಲ್ಲಾ UN ಸದಸ್ಯ ರಾಷ್ಟ್ರಗಳಿಗೆ ಇದನ್ನು ಒಪ್ಪಿಕೊಳ್ಳಲು ಅನುವು ಮಾಡಿಕೊಳ್ಳಲಾಯಿತು. ಆಯ್ತಾ, 2016ರಿಂದ. ಇದಕ್ಕೆ ಸೇರಿದ ಮೊದಲ ಆಫ್ರಿಕನ್ ದೇಶ ಯಾವುದಂದ್ರೆ ಚಾಡ್ ಮತ್ತು ಸೆನೆಗಲ್. ಈ ಒಂದು ಒಕ್ಕೂಟಕ್ಕೆ ಸೇರಿದ ಮೊದಲ ಆಫ್ರಿಕನ್ ದೇಶಗಳು ಚಾಡ್ ಮತ್ತು ಸೆನೆಗಲ್ 2018ರಲ್ಲಿ ಸೇರ್ಕೊಂಡಿದೆ. ಇತ್ತೀಚೆಗೆ 10ನೇ ರಾಷ್ಟ್ರ ಯಾವುದಂತ ನಾನು ಹೇಳಿದ್ದೀನಿ, ಯಾವಾಗ ಜಾರಿಗೆ ಬಂದಿದೆ ಅಂತ ಹೇಳಿದೀನಿ, ಇದ್ರ ಉದ್ದೇಶ ಏನಂತ ಹೇಳಿದೀನಿ.
ಆಮೇಲೆ ಇದಂದ್ರೆ 2016ರಿಂದ ಏನು ಬದಲಾವಣೆಯನ್ನು ತಂದಿದ್ದಾರೆ, ತಿದ್ದುಪಡಿ ಏನು ತಂದಿದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ತಮಗೆ ನೀಡಿದ್ದೀವಿ. ಇರಾಕ್ ಮಾರ್ಚ್ 2023ರಲ್ಲಿ ಮಧ್ಯಪ್ರಾಚ್ಯದ ಮೊದಲ ದೇಶವಾಗಿ, ಜೂನ್ 2023ರಲ್ಲಿ ನಮೀಬಿಯಾ ದಕ್ಷಿಣ ಆಫ್ರಿಕಾದಿಂದ ಮೊದಲ ದೇಶವಾಗಿ ಮತ್ತು ಜುಲೈ 2023ರಲ್ಲಿ ಪನಾಮಾ ಲ್ಯಾಟಿನ್ ಅಮೆರಿಕದ ಮೊದಲ ದೇಶವಾಗಿ ಒಪ್ಪಿಕೊಂಡಿದೆ. ಇವೆಲ್ಲ ಗೊತ್ತಿರಬೇಕು ನಿಮಗೆ. UN ವಾಟರ್ ಕನ್ವೆನ್ಷನ್ಗೆ ಸೇರಿಕೊಂಡ ಯಾವ್ಯಾವ ಖಂಡದಿಂದ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂತಕ್ಕಂಥದ್ದು ಅಥವಾ ಯಾವ್ಯಾವ ರೀಸನ್ನಿಂದ ಅದಾವ ಅಂತಕ್ಕಂಥದ್ದು ಅಂದರೆ ಎಕ್ಸಾಮಲ್ಲಿ ಒಂದು ಬಾರಿ ಕೇಳುವ ಸಂಭವನೀಯತೆ ಇರುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದರೆ, ಹಸೀನಾ ಮತ್ತು ಇತರ ಕೃತಿಗಳು ಬರೆದವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ 3ನೇ ಆಪ್ಷನ್, ಬಾನು ಮುಸ್ತಕ್ ಇಸ್ ದ ರೈಟ್ ಆನ್ಸರ್. ನೋಡಿ, ಲೇಖಕಿ ಬಾನು ಮುಸ್ತಕ್ ಅವರು ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನದ ಇಂಗ್ಲಿಷ್ ಅನುವಾದಿತ ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್ ಕೃತಿಯು ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇಂಪಾರ್ಟೆಂಟ್ ಇದು ಆಯ್ತಾ. ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾದ ಕೃತಿ ಯಾವುದಂದ್ರೆ ಹಸೀನಾ ಮತ್ತು ಇತರ ಕಥೆಗಳು. ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್ ಅಂತಕ್ಕಂಥ ಕತೆ ಈ ಒಂದು ಕೃತಿ. ಇದು ಯಾರು ಬರೆದಿದ್ದಾರೆ ಅಂದರೆ ಬಾನು ಮುಸ್ತಕ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಈ ಕೃತಿಯನ್ನ ಲೇಖಕಿ ದೀಪಾ ಬಸ್ತಿ ಅನುವಾದಿಸಿದ್ದಾರೆ. ಅನುವಾದ ಮಾಡಿದವರು ಯಾರು ಅಂತಕ್ಕಂಥದ್ದು ದೀಪಾ ಬಸ್ತಿ ಅಂತಕ್ಕಂಥವ್ರು, ಬರೆದವರು ಬಾನು ಮುಸ್ತಕ್ ಅಂತಕ್ಕಂಥವ್ರು. ಈ ಕೃತಿ ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ ಇದು ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಕನ್ನಡ ಸೇರಿ ಮತ್ತು 10 ಭಾಷೆಗಳಿಂದ ಇಂಗ್ಲಿಷ್ಗೆ ಅನುವಾದನೆಗೊಂಡ 16 ಕೃತಿಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿವೆ. ಒಟ್ಟಾರೆಯಾಗಿ ಕನ್ನಡ ಸೇರಿದಂತೆ, ಕನ್ನಡದಿದು ಅರ್ಥ ಆಯ್ತಾ, ಕನ್ನಡ ಸೇರಿದಂತೆ ಇತರ 10 ಭಾಷೆಗಳಿಂದ ಇಂಗ್ಲಿಷ್ಗೆ ಅನುವಾದನೆಗೊಂಡಿರ್ತಕ್ಕಂಥ ಕೃತಿಗಳು ಟೋಟಲ್ 16 ಸೆಲೆಕ್ಟ್ ಆಗಿವೆ. ಅದರಲ್ಲಿ ಇದನ್ನೂ ಕೂಡ ಒಂದು, ಯಾವುದು ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್ ಅಂತಕ್ಕಂಥದ್ದು ಇಂಗ್ಲಿಷ್ ವರ್ಷನ್ ಆದರೆ ಕನ್ನಡ ವರ್ಷನ ಹಸೀನಾ ಮತ್ತು ಇತರ ಕಥೆಗಳು. ಇದು ಬರೆದವರು ಬಾನು ಮುಸ್ತಕ್ ಅಂತಕ್ಕಂಥವ್ರು. ಇದನ್ನು ಟ್ರಾನ್ಸ್ಲೇಟ್ ಮಾಡಿದವರು ಲೇಖಕಿ ದೀಪಾ ಬಸ್ತಿ ಅಂತಕ್ಕಂಥವ್ರು. ಯಾಕೆ ಇದು ಒಂದು ಇಂಪಾರ್ಟೆಂಟ್ ಅಂದರೆ ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇದೇ ಮೊದಲ ಬಾರಿಗೆ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದನೆ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ. ದಿಸ್ ಇಸ್ ದ ಫಸ್ಟ್ ಟೈಮ್. ಇಟ್ಸ್ ಬಿಕಮ್ ಸಿಗ್ನಿಫಿಕೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, R21 ಮ್ಯಾಟ್ರಿಕ್ಸ್ ಎಂ ಮಲೇರಿಯಾ ಲಸಿಕೆಯನ್ನು ಪರಿಚಯಿಸಿದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟಡಿ ಐವರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಕೊಟಡಿ ಐವರಿ ಪಶ್ಚಿಮ ಆಫ್ರಿಕಾದಲ್ಲಿ R21 ಮ್ಯಾಟ್ರಿಕ್ಸ್ ಎಂ ಅನ್ನು ಪರಿಚಯಿಸುತ್ತಿರುವ ಮೊದಲ ದೇಶವಾಗಿದೆ. ಅರ್ಥಾತ್ ವೆಸ್ಟರ್ನ್ ಆಫ್ರಿಕಾದಲ್ಲಿ R21 ದಟ್ ಇಸ್ ಮ್ಯಾಟ್ರಿಕ್ಸ್ ಎಂ ಅಂತಾನೂ ಕೂಡ ಕರಿತೀವಿ. ಇದು ಯಾಕಂದ್ರೆ ಮಲೇರಿಯಾ ವಿರುದ್ಧವಾಗಿ ಹೋರಾಡಲು ತಯಾರು ಮಾಡಿರ್ತಕ್ಕಂಥ ಲಸಿಕೆ ಇದು. ವಿಶ್ವ ಆರೋಗ್ಯ ಸಂಸ್ಥೆಯು ಕಳೆದ ವರ್ಷ ಕಠಿಣ ನಿಯಂತ್ರಣ ಪ್ರಕ್ರಿಯೆ ಮತ್ತು ಕ್ಲಿನಿಕಲ್ ಮೌಲ್ಯಮಾಪನ ನಂತರ ಈ ಲಸಿಕೆಯನ್ನು ಅನುಮೋದನೆ ನೀಡಿದೆ. ಈ ಲಸಿಕೆಯನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಒಂದು ಸಹಯೋಗದೊಂದಿಗೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತ ಇದನ್ನು ತಯಾರು ಮಾಡಿರ್ತಕ್ಕಂಥ ಲಸಿಕೆ ಯಾವುದು R21 ಅಥವಾ ಮ್ಯಾಟ್ರಿಕ್ಸ್ ಎಂ ಅಂತಕ್ಕಂಥ ಲಸಿಕೆ. ಗೊತ್ತಿರಬೇಕು, ಇದು ಮಲೇರಿಯಾ ವಿರುದ್ಧವಾಗಿ ಹೋರಾಡಲು ತಯಾರು ಮಾಡಿರ್ತಕ್ಕಂಥ ಲಸಿಕೆ ಇದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಯುರೋಪಿಯನ್ ಒಕ್ಕೂಟ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 27. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಯುರೋಪ್ ಒಕ್ಕೂಟದ ಅಧ್ಯಕ್ಷೆಯಾಗಿ ಉರ್ಸುಲಾ ವೋನ್ ಡೆರೆ ಲೆಯೆನ್ ಅವರು ಮುಂದಿನ 5 ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದಾರೆ. ಯುರೋಪಿಯನ್ ಯೂನಿಯನ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ನಮ್ಮ ಎಕ್ಸಾಮಿನೇಷನ್ ಯಾವಾಗಲೂ ಇಂಪಾರ್ಟೆಂಟ್ ಇದು. ರಾಬರ್ಟ್ ಮಟ್ಸೋಲಾ ಅವರು ಯುರೋಪಿಯನ್ ಸಂಸತ್ತಿನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಯುರೋಪಿಯನ್ ಸಂಸತ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಫ್ಯಾಕ್ಟ್ ಗೊತ್ತಿರಲಿ. ಆಮೇಲೆ ತದನಂತರದಲ್ಲಿ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆಯಾಗಿ ಅಥವಾ ಯುರೋಪ್ ಒಕ್ಕೂಟದ ಅಧ್ಯಕ್ಷೆಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಉರ್ಸುಲಾ ವೋನ್ ಡೆರೆ ಲಿಯನ್ ಅಂತಕ್ಕಂಥವ್ರು ಆಯ್ಕೆಯಾಗಿದ್ದಾರೆ. ಯುರೋಪಿಯನ್ ಒಕ್ಕೂಟ ಬಗ್ಗೆ ಮಾತಾಡ್ತಾ ಬಂದಾಗ ಮ್ಯಾಸ್ಟ್ರಿಚ್ ಒಪ್ಪಂದದಿಂದ 1993 ಸ್ಥಾಪಿಸಲಾಯಿತು. ನೋಡಿ, ಇದು ಇಂಪಾರ್ಟೆಂಟ್ ಇಂಥವೆಲ್ಲ. ಯಾಕಂದ್ರೆ ನಿಮಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಕಡೆ ಮ್ಯಾಸ್ಟ್ರಿಚ್ ಒಪ್ಪಂದ ಕೊಡ್ತಾರ, ಇನ್ನೊಂದು ಕಡೆ ಗ್ಯಾಟ್ ಒಪ್ಪಂದ ಕೊಡ್ತಾರ, ಇನ್ನೊಂದು ರೋಮ್ ಸ್ಟ್ಯಾಚ್ಯೂ ಅಂತ ಕೊಡ್ತಾರ, ಒಂದು ಕಡೆ ಏನು ಮಾಡ್ತಾರ ಅವುಗಳ ಕೊಡ್ತಾರ. ಇಲ್ಲಿ ರೋಮ್ ಸ್ಟ್ಯಾಚ್ಯೂ ಅಂತಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಕೊಡ್ತಾರ ಆಯ್ತಾ. ತದನಂತರದಲ್ಲಿ ಗ್ಯಾಟ್ ಅಂತಕ್ಕಂಥದ್ದಲ್ಲಿ ನಿಮಗೆ ಏನು WTO ಕೊಡ್ಬೋದು, ಮ್ಯಾಸ್ಟ್ರಿಚ್ ಅಂದರೆ ಯುರೋಪಿಯನ್ ಯೂನಿಯನ್ ಕೊಡ್ಬೋದು. ಈ ಥರ ಒಂದು ಕಡೆ ಏನು ಮಾಡ್ತಾರ ಈ ಶಾಸನಗಳು ಕೊಡ್ತಾರ, ಒಂದು ಕಡೆ ಏನು ಮಾಡ್ತಾರ ಹೊಂದೇಶ್ ಬರಲ್ಲ ಯಾವ್ದು ಮ್ಯಾಚ್ ಆಗಿದೆ ನೋಡಿ ಅಂತ ಕೇಳ್ತಾರ. ಸೊ ಅಂಥ ಸಂದರ್ಭದಲ್ಲಿ ಇವೆಲ್ಲ ಹೆಲ್ಪ್ ಆಗುತ್ತೆ. ಮ್ಯಾಸ್ಟ್ರಿಚ್ ಒಪ್ಪಂದ ಮುಖಾಂತರ ಯುರೋಪಿಯನ್ ಯೂನಿಯನ್ ಅಂತಕ್ಕಂಥದ್ದು 1993 ಸ್ಥಾಪನೆ ಆಗಿದ್ದು ಪ್ರಸ್ತುತ 27 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಯುರೋಪಿಯನ್ ಒಕ್ಕೂಟದ ರಾಜಧಾನಿ ಬೆಲ್ಜಿಯಂನ ಒಂದು ಬ್ರಿಸೆಲ್ನಲ್ಲಿದೆ. ಇದರ ಒಂದು ರಾಜಧಾನಿಯಲ್ಲಿ ಕಂಡು ಬರ್ತದೆ ಆಯ್ತಾ, ಬೆಲ್ಜಿಯಂನ ಬ್ರಿಸೆಲ್ದಲ್ಲಿ ಕಂಡು ಬರುತ್ತೆ. 2020 ಜನವರಿ 31 UK UA ಇಂದ ನಿರ್ಗಮಿಸಿತು. ಗೊತ್ತಿರಲಿದೆ, ಕೇಳಿದ್ದಾರೆ ನಿಮಗೆ ಒಂದು ಯಾರ್ದಂದ್ರೆ ಲಾಸ್ಟ್ ಟೈಮ್ 2017-18 ಒಂದು
ಏನು ಒಂದು KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 2020ರಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಬ್ರೆಕ್ಸಿಟ್ ಮೇಲೆ ಪ್ರಶ್ನೆ ಕೇಳಿದರು. ಅವಾಗ ಭಾಳ ನ್ಯೂಸಲ್ಲಿ ಇತ್ತು. ಸೊ ಬ್ರೆಕ್ಸಿಟ್ ಅಂದ್ರೆ ಏನಂದ್ರೆ ಬ್ರಿಟನ್ ಈ ಒಂದು ಯುರೋಪಿಯನ್ ಯೂನಿಯನ್ ಬಿಟ್ಟು ಹೋಗೋದಕ್ಕೆ ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ. ಅದು 2020 ಜನವರಿ 31ರಂದು ಅಧಿಕೃತವಾಗಿ ಬಿಟ್ಟು ಹೋಗಿದೆ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಪರಿಣಾಮಕಾರಿ ಕಾರ್ಯರೂಪಕ್ಕೆ ಜಾರಿಗೆ ತಂದಕ್ಕಾಗಿ ಯಾವ ರಾಜ್ಯವು ಅತ್ಯುತ್ತಮ ಕಾರ್ಯಕ್ಷಮತೆ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ಯಪ್ರದೇಶ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಮಧ್ಯಪ್ರದೇಶವು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ಪರಿಣಾಮಕಾರಿಯಾಗಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದ ಸಲುವಾಗಿ ಅತ್ಯುತ್ತಮ ಕಾರ್ಯಕ್ಷಮತೆ ರಾಜ್ಯ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಆಯ್ತಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂಪಾರ್ಟೆಂಟ್. ಆಯ್ತಾ, ಸುಮಾರು ಬಾರಿ ಕೇಳಿದ್ದಾರೆ. ಎಕ್ಸ್ಪೆನ್ಷನ್ ಫಾರ್ಮ್ ಕೇಳಿದ್ದಾರೆ, ಉದ್ದೇಶ ಕೇಳಿದ್ದಾರೆ. ಆಯ್ತಾ, ಈ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನ ಒಂದು ಪರಿಣಾಮಕಾರಿ ಒಂದು ಜಾರಿಗೊಳಿಸುವುದರಲ್ಲಿ ಯಾವುದಂದ್ರೆ ಈ ಒಂದು ಮಧ್ಯಪ್ರದೇಶ ಮುಂಚೂಣಿಯಲ್ಲಿರುವುದರಿಂದಾಗಿ ಅತ್ಯುತ್ತಮ ಕಾರ್ಯಕ್ಷಮತೆಯ ರಾಜ್ಯ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಕೇಂದ್ರ ವಸತಿ ಮತ್ತು ನಗರಗಳ ಸಚಿವಾಲಯ ಈ ಪ್ರಶಸ್ತಿಯನ್ನು ನೀಡಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಏನ್ ಮಾಡಿದೆ, ಈ ಪ್ರಶಸ್ತಿಯನ್ನು ನೀಡಿದಕ್ಕೆ ಮಧ್ಯಪ್ರದೇಶಕ್ಕೆ. ಯಾವ ಯೋಜನೆಯ ಒಂದು ಪರಿಣಾಮಕಾರಿ ಅನುಷ್ಠಾನ? ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ನೋಡ್ರಿ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆದ ಮೊದಲ ಏನಿಗೆ ಗೊತ್ತಿರ್ಬೇಕಂದ್ರೆ ನಿಮಗೆ ಅದರ ಎಕ್ಸ್ಪೆನ್ಷನ್ ಫಾರ್ಮ್ ಗೊತ್ತಿರಬೇಕು. PM ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ಅಂತಕ್ಕಂಥದ್ದು. PM ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಅಥವಾ PM ಸ್ವನಿಧಿ ಅಂತ ಹೇಳ್ತೀವಿ. ಶಾರ್ಟ್ ಫಾರ್ಮು PM ಸ್ವನಿಧಿ, ಅದರ ಎಕ್ಸ್ಪೆನ್ಷನ್ ಫಾರ್ಮು PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತಕ್ಕಂಥದ್ದು. ಈ ಯೋಜನೆಯನ್ನು ಜೂನ್ 1, 2020ರಂದು ಏನಾಯಿತು, ಪ್ರಾರಂಭಿಸಲಾಯಿತು. ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಆಯ್ತಾ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು ಮೈಕ್ರೋ ಕ್ರೆಡಿಟ್ ಸೌಲಭ್ಯವಾಗಿದ್ದು, ಆಯ್ತಾ, ಒಂದು ಬೀದಿ ವ್ಯಾಪಾರಿಗಳು ಏನು ವ್ಯಾಪಾರ ಮಾಡ್ತಿರ್ತಾರ, ಸೊ ಅವರಿಗೆ ಮೈಕ್ರೋ ಕ್ರೆಡಿಟ್ ಅಂದ್ರೆ ಸ್ಮಾಲ್ ಫೈನಾನ್ಸ್ ಅನ್ನು ಏನ್ ಮಾಡುತ್ತೆ, ಕೊಡುತ್ತೆ, ಹಣವನ್ನು ಕೊಡುತ್ತೆ ವ್ಯಾಪಾರ ಮಾಡೋಕ್ಕೆ ಲೋನು. ಬೀದಿ ವ್ಯಾಪಾರಿಗಳಿಗೆ 1 ವರ್ಷದ ಅವಧಿಗೆ ಕಡಿಮೆ ಬಡ್ಡಿ ದರದೊಂದಿಗೆ 10,000 ಸಾಲವನ್ನು ಒದಗಿಸುತ್ತದೆ. ಯಾವುದು? PM ಸ್ವನಿಧಿ ಅಂತಕ್ಕಂಥದ್ದು. ಇದಕ್ಕೆ ಅನುಷ್ಠಾನ ಮಾಡುವ ಸಂಸ್ಥೆ, ಇಂಪ್ಲಿಮೆಂಟೇಷನ್ ಮಾಡುವ ಸಂಸ್ಥೆ ಯಾವ್ದಂದ್ರೆ SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ, ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಸೊ ಇಂಪ್ಲಿಮೆಂಟೇಷನ್ ಮಾಡೋರು ಯಾರು, ಆ ಯೋಜನೆ ಏನು, ಯಾವಾಗ ಜಾರಿಗೆ ಬಂತು, ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, ಆಮೇಲೆ ಎಷ್ಟು ಸಾಲವನ್ನು ಕೊಡಲಾಗುತ್ತೆ. ದಿಸ್ ಮಚ್ ಇಸ್ ಇನಫ್ ಫಾರ್ ಅವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಶಾಲಾ ಮಕ್ಕಳಿಗೆ ವಾರದಲ್ಲಿ ಎಷ್ಟು ದಿನ ಮೊಟ್ಟೆ ಕೊಡಲಾಗುತ್ತದೆ ಅಂದ್ರೆ ಕರ್ನಾಟಕದಲ್ಲಿ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 6 ಬಾರಿ. ನೋಡಿ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಾರದಲ್ಲಿ 6 ದಿನ ಬೇಯಿಸಿದ ಮೊಟ್ಟೆ ಪೂರೈಸಲು ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಏನಂದ್ರೆ ಕೈ ಜೋಡಿಸಿದೆ. ಈಗೇನ್ ಮಾಡಿದೆ, ಕೈ ಜೋಡಿಸಿರ್ತಕ್ಕಂಥ 6 ದಿನ ಕೊಡಬೇಕು ಅಂತ. ಮಕ್ಕಳಲ್ಲಿ ಪೌಷ್ಟಿಕತೆ ನಿವಾರಣೆಗಾಗಿ 1ರಿಂದ 10ನೇ ತರಗತಿವರೆಗೆ ಮಕ್ಕಳಿಗೆ ವಾರಕ್ಕೆ 2 ದಿನ ಮೊಟ್ಟೆ ವಿತರಣೆ ಮಾಡಲಾಗುತ್ತಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ 1ರಿಂದ 10ನೇ ತರಗತಿವರೆಗೆ ಮಕ್ಕಳಿಗೆ ವಾರಕ್ಕೆ 2 ದಿನ ಮೊಟ್ಟೆ ವಿತರಣೆ ಮಾಡಲಾಗುತ್ತದೆ. ಈಗ ಪ್ರಸ್ತುತವಾಗಿ ವಾರದಲ್ಲಿ 2 ದಿನಗಳ ಮೊಟ್ಟೆ ವೆಚ್ಚವನ್ನು ಸರ್ಕಾರ ಹಾಗೂ 4 ದಿನಗಳ ವೆಚ್ಚವನ್ನು ಫೌಂಡೇಶನ್ ಭರಿಸಲಿದೆ. ಆಯ್ತಾ, ಇದೇನ್ ಮಾಡಿದೆ, ಸರ್ಕಾರದೊಂದಿಗೆ ಏನ್ ಮಾಡಿದೆ, MOU ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಹಿ ಮಾಡಿರ್ತಕ್ಕಂಥದ್ದು ಅಜಿಂ ಪ್ರೇಮ್ಜಿ ಅಂತಕ್ಕಂಥ ಫೌಂಡೇಶನ್. ಫಸ್ಟ್ ಏನ್ ಮಾಡ್ತಿದ್ರು, 2 ದಿನ ಕೊಡ್ತಾ ಇದ್ರು. ಇನ್ನೇನ್ ಮಾಡ್ತಾರೆ, ಅದನ್ನ ವಾರದಲ್ಲಿ 6 ದಿನ ಕೊಡೋಗೋಸ್ಕರ ಈ ಫೌಂಡೇಶನ್ದೊಂದಿಗೆ ಸರ್ಕಾರ ಏನ್ ಮಾಡಿದೆ, ಸಹಿ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಿದೆ. ಸೊ ಆ ಒಂದು ಅಪೌಷ್ಟಿಕತೆ ನಿವಾರಣೆಗೋಸ್ಕರ ಈ ಸ್ಟೆಪ್ಸ್ ಅನ್ನ ಬೋಲ್ಡ್ ಆಗಿ ಕರ್ನಾಟಕ ಸರ್ಕಾರ ತಗೊಂಡಿದೆ. ನೋಡಿ, ಇಂಥ ಪ್ರಶ್ನೆ ಏನು ಕೇಳ್ತಾರೆ ಸರ್ ಅಂತ ಅನ್ಕೋಬೇಡಿ. ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಈ ಪ್ರಶ್ನೆಗಳೆಲ್ಲ ಕೇಳ್ತಾರೆ ನಿಮಗೆ. ಈ ಕ್ಷೀರಭಾಗ್ಯ ಯೋಜನೆ ಅಂತ ಕೇಳ್ತಾರೆ. ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಎಷ್ಟು ಹಾಲು ಕೊಡಲಾಗುತ್ತೆ ಶಾಲೆಯಲ್ಲಿ, ಇಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದನ್ನು ಕೂಡ ಗೊತ್ತಿರಬೇಕು. ಒಟ್ಟಾರೆಯಾಗಿ ಇನ್ನು ಮುಂದೆ 6 ಬಾರಿ ಕೊಡಬೇಕು ಅಂತಕ್ಕಂಥದ್ದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ವಿತ್ ಕರ್ನಾಟಕ ಸರ್ಕಾರ ಎರಡು ಸೇರಿಬಿಟ್ಟು ಅಂದ್ರೆ 6 ದಿನ, 7 ದಿನದಲ್ಲಿ 6 ದಿನ ಮೊಟ್ಟೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಯೋಚನೆಯನ್ನು ಮಾಡಿದ್ದೇವೆ. ಅದರಲ್ಲಿ 2 ದಿನಗಳ ಕಾಲ ವೆಚ್ಚವನ್ನ ಕರ್ನಾಟಕ ಸರ್ಕಾರ ಭರಿಸಿದರೆ 4 ದಿನಗಳ ಕಾಲ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಏನ್ ಮಾಡತ್ತಂದ್ರೆ ಆ ವೆಚ್ಚವನ್ನ ಕೊಡುತ್ತೆ. ಆಗಸ್ಟ್ 1ರಿಂದ ಯೋಜನೆ ಜಾರಿಯಾಗಲಿದ್ದು ಈ ಒಪ್ಪಂದ 3 ವರ್ಷ ಒಳಗೆ ಜಾರಿ ಇರುತ್ತದೆ. ಅರ್ಥಾತ್ ಇದೇ ವರ್ಷ ಆಗಸ್ಟ್ 1ರಿಂದ ಬಂದು ಮುಂದಿನ 3 ವರ್ಷಗಳವರೆಗೆ ಏನಾಗುತ್ತೆ, ಚಾಲ್ತಿಯಲ್ಲಿರುತ್ತೆ ಈ ಯೋಜನೆ. ಅಂದ್ರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರುವವರೆಗೆ. ನೋಡಿ, ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸಚಿವ S ಜಯಶಂಕರ್ ಅವರು ಭಾರತ ಮೊದಲ ಸಾಗರೋತ್ತರ ಜನ ಔಷಧಿ ಕೇಂದ್ರವನ್ನ ಯಾವ ದೇಶದಲ್ಲಿ ಉದ್ಘಾಟಿಸಿದ್ರು ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾರಿಷಿಯಸ್. ಇತ್ತೀಚೆಗೆ ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಬರ್ಟ್ ಮಟ್ಸೋಲಾ ಇಸ್ ದ ರೈಟ್ ಆನ್ಸರ್.
ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ 2024ರಲ್ಲಿ ಯಾವ ಭಾರತೀಯ ಆಟಗಾರ ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಶೌರ್ಯ ಭಾವ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆಪರೇಷನ್ ನನ್ನೆ ಫರಿಸ್ಟೆ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ದಟ್ ಇಸ್ RPF. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೇವಿಸ್ ಸ್ಟ್ರೇಟ್ ಯಾವ ಎರಡು ದೇಶಗಳ ನಡುವೆ ಇದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗ್ರೀನ್ಲ್ಯಾಂಡ್ ಆ್ಯಂಡ್ ಕೆನಡಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ MV ಸಮುದ್ರ MV ಸಮುದ್ರ ಬದಲಾವಣೆ ಎಂದರೇನು ಅಂತ ಕೇಳಿದರೆ ವಿಶ್ವದ ಮೊದಲ ವಾಣಿಜ್ಯ ಪ್ರಯಾಣಿಕ ದೋಣಿ 100% ಹೈಡ್ರೋಜನ್ ಇಂಧನದಿಂದ ಚಾಲಿತವಾಗಿದೆ. ಅರ್ಥ ಆಯ್ತಾ? MV ಸಮುದ್ರ ಅಂತ ನಾವು ಹೇಳ್ತೀವಿ. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.